ಚಿಕ್ಕಬಳ್ಳಾಪುರ ನಗರದಲ್ಲಿ ಮಹಿಳೆಯರು, ಪುರುಷರು, ಯುವಕ ಯುವತಿಯರು ಸೇರಿ 2024ಕ್ಕೆ ವಿದಾಯ ಹೇಳಿ 2025ನೇ ವರ್ಷವನ್ನ ಸ್ವಾಗತಿಸಿ ಸಡಗರ ಸಂಭ್ರಮದಿಂದ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆ ಮಾಡಿದ್ದಾರೆ. ಪ್ರತಿ ಬಾರಿ ಹೊಸ ವರ್ಷ ಎಂದ್ರೇನೆ ಸಡಗರ ಮನೆ ಮಾಡಿರುತ್ತದೆ. ಇದು ಬರೀ ಕ್ಯಾಲೆಂಡರ್ ತಿರುವಿ ಹಾಕುವ ದಿನವಲ್ಲ. ಅದರಿಂದಾಚೆಗೂ ಸಾಕಷ್ಟು ಸಂಗತಿಗಳಿವೆ. ಜನವರಿ 1 ಬರೀ ಹೊಸ ವರ್ಷದ ಆರಂಭವಲ್ಲ, ಹೊಸ ಚೈತನ್ಯ, ಹೊಸ ಹುರುಪು, ಹೊಸ ಗುರಿಗಳೊಂದಿಗೆ ಹೆಜ್ಜೆ ಇಡುವಂತೆ ಮಾಡುವ ಕ್ಷಣ. ಹಿಂದಿನ ವರ್ಷದಲ್ಲಿ ಆದ ನೋವುಗಳು, ಎದುರಾದ ಸಂಕಷ್ಟಗಳನ್ನ ಮರೆತು, ಮಾಡಿದ ತಪ್ಪುಗಳಿಂದ ಒಳ್ಳೆಯ ಪಾಠಗಳನ್ನ ಕಲಿತು ಜೀವನದಲ್ಲಿ ಹೊಸ ಹುರುಪು, ಉತ್ಸಾಹದೊಂದಿಗೆ ಮುಂದಡಿ ಇಡಲು ಇದು ಉತ್ತಮ ಕ್ಷಣ. ಇದೇ ಕಾರಣದಿಂದ ಹೊಸ ವರ್ಷ ಎಂದರೆ ಬರೀ ಕ್ಯಾಲೆಂಡರ್ ತಿರುವಿ ಹಾಕುವ ದಿನವಲ್ಲವಾಗಿದೆ. ಇಲ್ಲಿಂದ ನಮ್ಮ ಬದುಕನ್ನ ಉತ್ತಮವಾದ ದಿಕ್ಕಿನತ್ತ ಕೊಂಡೊಯ್ಯುವ ಅವಕಾಶ ನಮ್ಮ ಕೈಯಲ್ಲೇ ಇದೆ ಎಂದು ಮಹಿಳೆಯರು ಶುಭ ಹಾರೈಸಿದ್ದಾರೆ. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಈ ಹೊಸ ವರ್ಷ ಅನ್ನೋದು ಒಂದು ಬೆಳಕು ಬರಲಿ ಅಂತ ನಾನು ಎಲ್ಲರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಎಲ್ಲರಿಗೂ ಒಂದು ಒಳ್ಳೆಯದನ್ನು ಹಾರೈಸ್ತೀನಿ. ಲಾಸ್ಟ್ ಇಯರು ನಾವು ಏನೇನು ಅಚೀವ್ಮೆಂಟ್ ಮಾಡೋದಕ್ಕಾಗಿಲ್ವೋ ಅಂಥದ್ದನ್ನು ಈ ವರ್ಷ ಅಚೀವ್ಮೆಂಟ್ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತೀನಿ ಮತ್ತು ಎಲ್ಲರೂ ಅದು ಒಂದು ಇದ್ರಲ್ಲಿ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಮ್ಮ ಕುಟುಂಬ ಸಮೇತ ಎಲ್ಲ ಸೇರಿ ತುಂಬ ಚೆನ್ನಾಗಿ ನಾವು ಹೊಸ ವರ್ಷನ ಆಚರಣೆ ಮಾಡಿದ್ದೀವಿ. ಒಂದು ಪಟಾಕಿ ಆಗಿರಬಹುದು ಅಥವಾ ಒಂದು ಕೇಕ್ ಆಗಿರಬಹುದು, ಎಲ್ಲ ಥರ ಒಂದು ಆಚರಣೆ ಸಂಭ್ರಮದಲ್ಲಿ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ದೀವಿ. ಎಲ್ಲರಿಗೂ ಒನ್ಸ್ ಅಗೇನ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಮುಂದಿನ ಅಂದರೆ ಹೋದ ವರ್ಷದಲ್ಲಿ ನೀವೇನೇನು ಇದು ಮಾಡೋಕ್ಕಾಗಿಲ್ವೋ ಆ ಒಂದು ಇದನ್ನು ಈ ವರ್ಷ ಎಲ್ಲರಿಗೂ ಒಂದು ಇದು ಬರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ನನ್ನ ಹೆಸರು ರಶ್ಮಿ ಅಂತ. ಇನ್ನು ಯುವಕ ಯುವತಿಯರಿಗಂತೂ ಹೊಸ ವರ್ಷ ಬಂತು ಅಂದ್ರೆ ಸಾಕು, ಎಲ್ಲಿಲ್ಲದ ಖುಷಿ. ಅದರಲ್ಲೂ ಕುಟುಂಬದ ಜೊತೆ ಸೇರಿ ಮಧ್ಯರಾತ್ರಿ 12 ಗಂಟೆಗೆ ಸರಿಯಾಗಿ ಹೊಸ ವರ್ಷ ಆಚರಣೆ ಮಾಡಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಎಂಜಾಯ್ ಮಾಡುವುದೇ ಸಂತಸ ನೀಡುತ್ತದೆ ಅಂತ ಯುವಕರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಈ ಚಾನಲ್ ನೋಡ್ತಾ ಇದ್ದೀರೋ, ಹ್ಯಾಪಿ ನ್ಯೂ ಇಯರ್. ನಾವು ಈ ವರ್ಷ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡಿದ್ದೀವಿ. ಸೊ ಎಲ್ಲರ ಮನೆಯಿಂದನೂ ಒಂದೊಂದು ವೆರೈಟೀಸ್ ಆಫ್ ಫುಡ್ ಮಾಡ್ಕೊಂಡು ಬಂದು ಎಲ್ಲ ಒಂದು ಹಾಲಲ್ಲಿ ಸೇರಿ ಡ್ಯಾನ್ಸ್ ಆಡಿ, ಕೇಕ್ ಕಟ್ ಮಾಡಿ, ಗೇಮ್ಸ್ ಆಡಿ ಈ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ಐ ಥಿಂಕ್ ದಿಸ್ ಈಸ್ ದ ಮೋಸ್ಟ್ ಮೆಮೊರೇಬಲ್ ನ್ಯೂ ಇಯರ್ ಇನ್ 2025. ಥ್ಯಾಂಕ್ ಯು. ಫುಲ್ ಎಲ್ಲ ಜಾಲಿ ಏನೇನು ಡ್ಯಾನ್ಸ್ ಆಡಿದ್ವಿ, ಗೇಮ್ಸ್ ಆಡಿದ್ವಿ, ಸೀಕ್ವೆನ್ಸ್ ಗೇಮ್ಸ್ ಆಡಿದ್ದೀವಿ, ಎಲ್ಲ ಪಟಾಕಿಗಳು ಹೊಡೆದು ಕ್ರ್ಯಾಕರ್ಸ್ ಎಲ್ಲ ಬ್ಲಾಸ್ಟ್ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹೊಸ ವರ್ಷದ ಅಂಗವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರದಲ್ಲಿ ನೂರಾರು ಪೊಲೀಸರು ಬೀಡು ಬಿಟ್ಟಿದ್ರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.